ಹಾಯ್ ಫ್ರೆಂಡ್ಸ್, ಸತೀಶ್ ಜಾರಕಿಹೊಳಿ ರಾಜಕೀಯದಲ್ಲಿ ಬೆಳೆದಿದ್ದು ಹೇಗೆ? ಇವರ ಜೀವನದ ಕತೆ ನಿಮಗೆ ಗೊತ್ತಾ? ಮುಂಬೈ ಕರ್ನಾಟಕದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಭಾವ ಹೊಂದಿದ್ದು ಯಾಕೆ? ಇವರು ಜೆಡಿಎಸ್ನಿಂದ ಕಾಂಗ್ರೆಸ್ಗೆ ಬಂದಿದ್ದು ಹೇಗೆ? ಸಿದ್ದರಾಮಯ್ಯರ ಅಪ್ಪಟ ಶಿಷ್ಯರಾಗಿದ್ದು ಯಾಕೆ? ಇವರ ಕುಟುಂಬ ಹೇಗಿದೆ? ಆಸ್ತಿ ಎಷ್ಟಿದೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಜನನ ಮತ್ತು ಬಾಲ್ಯ. ಸತೀಶ್ ಜಾರಕಿಹೊಳಿ 1962ರ ಜೂನ್ 1ರಂದು ಬೆಳಗಾವಿಯ ಗೋಕಾಕ್ನಲ್ಲಿ ವಾಲ್ಮೀಕಿ ಸಮುದಾಯದ ಕುಟುಂಬದಲ್ಲಿ ಜನಿಸಿದ್ರು. ಇವರ ತಂದೆ ಲಕ್ಷ್ಮಣ್ ರಾವ್ ಜಾರಕಿಹೊಳಿ. ಲಕ್ಷ್ಮಣ್ ರಾವ್ 2 ಮದುವೆ ಆಗಿದ್ರು. 5 ಮಕ್ಕಳಲ್ಲಿ ಸತೀಶ್ ಜಾರಕಿಹೊಳಿ 2ನೇಯವರು. ತಂದೆ ಲಕ್ಷ್ಮಣ್ ರಾವ್ ಜಾರಕಿಹೊಳಿ ಸಾರಾಯಿ ಸಾಹುಕಾರ ಅಂದ್ರೆ ಮದ್ಯದ ಬಿಸ್ನೆಸ್ ಮಾಡ್ತಿದ್ರು. ಆದ್ರೆ ಸಕ್ಕರೆ ಉದ್ಯಮ ಮಂಡ್ಯದಿಂದ ಬೆಳಗಾವಿ ಕಡೆಗೆ ಶಿಫ್ಟ್ ಆಗೋಕೆ ಶುರುವಾದಾಗ ಎಣ್ಣೆ ಬಿಸ್ನೆಸ್ ಬಿಟ್ಟು ಸಕ್ಕರೆ ಉದ್ಯಮ ಹಿಡಿದುಕೊಂಡ್ರು ಲಕ್ಷ್ಮಣ್ ರಾವ್. ಇವರದ್ದು ಉದ್ಯಮದ ಕುಟುಂಬವಾಗಿದ್ರಿಂದ ರಾಜಕೀಯದ ಜೊತೆಗೂ ನಿಕಟ ನಂಟಿತ್ತು. ಹೀಗಾಗಿ ಸತೀಶ್ ಜಾರಕಿಹೊಳಿ ಕೂಡ ರಾಜಕೀಯದ ವಾತಾವರಣದಲ್ಲೇ ಬೆಳೆದ್ರು. PUC ವರೆಗೆ ಓದಿದ ಸತೀಶ್ ಜಾರಕಿಹೊಳಿ ನಂತರ ಶಿಕ್ಷಣ ನಿಲ್ಲಿಸಿ ಉದ್ಯಮದಲ್ಲಿ ತೊಡಗಿಸಿಕೊಂಡ್ರು. ಕಾಲೇಜಿನಲ್ಲಿದ್ದಾಗಲೇ ಸಂಘಟನೆ ನಂಟು. ಸಣ್ಣ ವಯಸ್ಸಿನಲ್ಲೇ ರಾಜಕೀಯ ನೋಡುತ್ತಾ ಬೆಳೆದ ಸತೀಶ್ ಜಾರಕಿಹೊಳಿಗೆ ಸಂಘಟನಾ ಚಾತುರ್ಯ ಬಂದು ಬಿಟ್ಟಿತ್ತು. PUC ಓದುತ್ತಿದ್ದಾಗ ಗೋಕಾಕ್ ವಿದ್ಯಾರ್ಥಿ ಫೆಡರೇಷನ್ನ ಅಧ್ಯಕ್ಷರಾದ್ರು. ಕಾಲೇಜು ಬಿಟ್ಟು ಉದ್ಯಮ ಶುರು ಮಾಡಿದ ಇವರು ಬಡವರು, ಹಿಂದುಳಿದ ವರ್ಗದವರ ಪರವಾಗಿ ಧ್ವನಿ ಎತ್ತಿ ಹೆಸರು ಮಾಡಿದ್ರು. 1992ರಲ್ಲಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟ ಇವರು ಬೆಳಗಾವಿ ಜಿಲ್ಲಾ ಸಹಕಾರ ಬ್ಯಾಂಕ್ ನಿರ್ದೇಶಕರಾಗಿ ಕೆಲಸ ಮಾಡಿದ್ರು. 1993ರಿಂದ 1995ರವರೆಗೆ ಘಟಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿಗಮದ ನಿರ್ದೇಶಕರಾದ್ರು. ಈ ವೇಳೆ ಫುಲ್ ಹೆಸರು ಮಾಡಿ ನಂತರದಲ್ಲಿ ಕರ್ನಾಟಕ ರಾಜ್ಯ ಸಹಕಾರಿ ಸಕ್ಕರೆ ಕಾರ್ಖಾನೆಗಳ ಒಕ್ಕೂಟದ ನಿರ್ದೇಶಕರಾದ್ರು. ಈ ವೇಳೆ ಪ್ರಭಾವಿ ರಾಜಕಾರಣಿಗಳ ಸಂಪರ್ಕ ಸಾಧಿಸಿದ್ರು. ಫುಲ್ ಟೈಮ್ ರಾಜಕಾರಣಿಯಾದ ಸತೀಶ್. ರಾಜಕಾರಣಿಗಳ ಸಂಪರ್ಕದಿಂದಾಗಿ ಸತೀಶ್ ಜಾರಕಿಹೊಳಿ ಜನತಾದಳ ಸೇರಿದ್ರು. 1997ರಲ್ಲಿ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆ ಆದ್ರು. 1999ರಲ್ಲಿ ಜನತಾದಳ ವಿಭಜನೆಯಾದಾಗ ಸಿದ್ದರಾಮಯ್ಯ ಜೊತೆಗೆ ದೇವೇಗೌಡರ JDS ಸೇರಿದ್ರು. ಈ ನಡುವೆ ಬೆಳಗಾವಿಯಲ್ಲಿ ತಮ್ಮದೇ ಆದ ಹಿಡಿತ ಸಾಧಿಸಿಕೊಂಡ್ರು. 2003ರಲ್ಲಿ JDSನಿಂದ ಮತ್ತೆ ವಿಧಾನ ಪರಿಷತ್ಗೆ ಆಯ್ಕೆ ಆದ್ರು. 2004ರಲ್ಲಿ ಕಾಂಗ್ರೆಸ್ JDS ಸಮ್ಮಿಶ್ರ ಸರ್ಕಾರ ಬಂದಾಗ ಜವಳಿ ಸಚಿವರಾಗಿಯೂ ಕೆಲಸ ಮಾಡಿದ್ರು. ನಂತರದಲ್ಲಿ 2006ರಲ್ಲಿ ಸರ್ಕಾರ ಬಿದ್ದೋಯ್ತು. ಆಗ ಸಿದ್ದರಾಮಯ್ಯ JDSನಿಂದ ಹೊರಬಂದಾಗ ಸತೀಶ್ ಜಾರಕಿಹೊಳಿ ಕೂಡ JDSಗೆ ಟಾಟಾ ಮಾಡಿದ್ರು. ಅಹಿಂದ ಚಳವಳಿಯ ನಿಜವಾದ ನಾಯಕ. ಸಿದ್ದರಾಮಯ್ಯ JDS ಬಿಡುವ ಹೊತ್ತಿಗಾಗಲೇ ಅಹಿಂದ ಚಳವಳಿ ಶುರು ಮಾಡಿದ್ರು. ರಾಜ್ಯಾದ್ಯಂತ ಸಮಾವೇಶಗಳನ್ನ ಮಾಡಿದ್ರು. ಆಗ ಸಿದ್ದುಗೆ ಬೆನ್ನೆಲುಬಾಗಿ ನಿಂತಿದ್ದೆ ಈ ಸತೀಶ್ ಜಾರಕಿಹೊಳಿ. ಜಸ್ಟ್ ಅಹಿಂದ ಮಾತ್ರವಲ್ಲ, ತಾವು ರಾಜಕೀಯಕ್ಕೆ ಬಂದಾಗಿನಿಂದಲೂ ಸಿದ್ದರಾಮಯ್ಯಗೆ ಸಪೋರ್ಟ್ ಮಾಡಿಕೊಂಡೇ ಬಂದಿದ್ರು. JDSನಿಂದ ಹೊರಬಂದಿದ್ದ ಸಿದ್ದರಾಮಯ್ಯ ಅವರ ಕಚೇರಿ ಬಿಲ್ನಿಂದ ಹಿಡಿದು ಅಹಿಂದ ಸಮಾವೇಶದವರೆಗೆ ಎಲ್ಲದಕ್ಕೂ ದುಡ್ಡು ಸುರಿದಿದ್ದು ಸಾಹುಕಾರ ಸತೀಶ್ ಜಾರಕಿಹೊಳಿ. ಜೊತೆಗೆ ಎಲ್ಲಾ ಸಮಾವೇಶಗಳು ಯಶಸ್ವಿಯಾಗಿ ಅಹಿಂದ ಚಳವಳಿ ಸಕ್ಸಸ್ ಕಾಣುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಸಿದ್ದರಾಮಯ್ಯ ಜೊತೆಗೆ ಕೈ ಸೇರಿದ ಶಿಷ್ಯ. ಸಿದ್ದರಾಮಯ್ಯ ಹಾದಿಯಲ್ಲಿ ನಡೆದ ಸತೀಶ್ ಜಾರಕಿಹೊಳಿ ನಂತರ ಕಾಂಗ್ರೆಸ್ ಸೇರಿದ್ರು. 2008ರಲ್ಲಿ ಬೆಳಗಾವಿಯ ಯಮಕನಮರಡಿ ಕ್ಷೇತ್ರದಿಂದ ಮೊದಲ ಬಾರಿಗೆ ಚುನಾವಣಾ ರಾಜಕೀಯಕ್ಕೆ ಎಂಟ್ರಿ ಕೊಟ್ರು. ವಿನ್ ಆಗಿ ವಿಧಾನಸಭೆಗೆ ಹೋದ್ರು. ಇಡೀ ಬೆಳಗಾವಿಯ ಹಲವಾರು ಕ್ಷೇತ್ರಗಳಲ್ಲಿ ಪಕ್ಷ ಸಂಘಟಿಸಿ ಪ್ರಭಾವ ಬೆಳೆಸಿಕೊಂಡ್ರು. ಇದರ ಫಲವಾಗಿ 2013ರ ವಿಧಾನಸಭೆ ಚುನಾವಣೆಯಲ್ಲಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಯಶಸ್ಸು ಸಿಕ್ತು. ಸಿದ್ದರಾಮಯ್ಯ ಸಂಪುಟದಲ್ಲಿ ಅಬಕಾರಿ ಸಚಿವರಾದ್ರು. ಆದ್ರೆ ನಂತರ ಅಬಕಾರಿ ಖಾತೆ ಬೇಡ, ಕೊಟ್ರೆ ಬೇರೆ ಖಾತೆ ಕೊಡಿ ಅಂತ ರಾಜೀನಾಮೆ ನೀಡಿದ್ರು. ಆಗ ಅವರಿಗೆ ಸಣ್ಣ ಕೈಗಾರಿಕೆ ಖಾತೆ ನೀಡಲಾಯಿತು. ಇದರ ನಡುವೆ ಸ್ಮಶಾನದಲ್ಲಿ ವಾಸಿಸೋ ಮೂಲಕ ಮೌಢ್ಯಾಚರಣೆಗಳನ್ನ ವಿರೋಧಿಸಿದ್ರು. 2016ರಲ್ಲಿ AICC ಕಾರ್ಯದರ್ಶಿಯಾದ ಸತೀಶ್ ತೆಲಂಗಾಣ ರಾಜ್ಯ ಉಸ್ತುವಾರಿಯಾಗಿಯೂ ಕೆಲಸ ಮಾಡಿದ್ರು. 2018ರಲ್ಲಿ ಮತ್ತೆ ಸಚಿವ ಸ್ಥಾನ. 2018ರಲ್ಲಿ ಸತೀಶ್ ಜಾರಕಿಹೊಳಿ ಯಮಕನಮರಡಿ ಕ್ಷೇತ್ರದಿಂದ 3ನೇ ಸಲ ಗೆದ್ದು ಬಂದ್ರು. ಕಾಂಗ್ರೆಸ್ ಮತ್ತು JDS ಸಮ್ಮಿಶ್ರ ಸರ್ಕಾರದಲ್ಲಿ ಅರಣ್ಯ ಸಚಿವರು ಆದ್ರು. 2020ರಿಂದ KPCC ಕಾರ್ಯಾಧ್ಯಕ್ಷರಾಗಿರೋ ಸತೀಶ್
ಈ ಸಲ ವಿನ್ ಆಗಿದ್ದಾರೆ. ಸಿದ್ದರಾಮಯ್ಯ ಸಂಪುಟದಲ್ಲಿ ಮತ್ತೆ ಲೋಕೋಪಯೋಗಿ ಸಚಿವರಾಗಿದ್ದಾರೆ. ಪಂಚಪಾಂಡವರ ರಿಯಲ್ ಬಾಸ್ ಜಾರಕಿಹೊಳಿ ಕುಟುಂಬ ರಾಜ್ಯ ರಾಜಕೀಯದಲ್ಲಿ, ಅದರಲ್ಲೂ ಬೆಳಗಾವಿ ಪಾಲಿಟಿಕ್ಸ್ ನಲ್ಲಿ ತನ್ನದೇ ಆದ ಪ್ರಭಾವ ಹೊಂದಿದೆ. ಸತೀಶ್ ಜಾರಕಿಹೊಳಿ ಜೊತೆಗೆ ಸಹೋದರರಾದ ರಮೇಶ್, ಬಾಲಚಂದ್ರ, ಲಖನ್ ಮತ್ತು ಭೀಮಾಶಿ ಜಾರಕಿಹೊಳಿ ಕೂಡ ರಾಜಕೀಯದಲ್ಲಿ ಗುರುತಿಸಿಕೊಂಡಿದ್ದಾರೆ. ಯಾವುದೇ ಸರ್ಕಾರ ಬಂದ್ರೂ ಇವರ ಕುಟುಂಬದಿಂದ ಒಬ್ಬರು ಸಚಿವರಿರೋದು ಗಮನಿಸಬೇಕಾದ ವಿಚಾರ. ರಮೇಶ್ ಜಾರಕಿಹೊಳಿ ದೊಡ್ಡವರಾಗಿದ್ರು ಈ ಕುಟುಂಬದ ರಾಜಕೀಯ ಫೌಂಡೇಶನ್ ನಲ್ಲಿ ಸತೀಶ್ ಪಾತ್ರ ದೊಡ್ಡದಿದೆ ಅನ್ಬಹುದು. ಮೇಲ್ನೋಟಕ್ಕೆ ಅಣ್ತಮ್ಮಂದ್ರು ಕಿತ್ತಾಡಿಕೊಂಡ್ರು ಒಳಗೊಳಗೆ ಒಂದೇ ಅನ್ನೋದು ರಾಜಕೀಯ ಬಲ್ಲವರ ಅಭಿಪ್ರಾಯ. ಕುಟುಂಬ ಮತ್ತು ಆಸ್ತಿ. ಸತೀಶ್ ಜಾರಕಿಹೊಳಿ ಶಕುಂತಲಾ ಅನ್ನೋರನ್ನ ಮದುವೆ ಆಗಿದ್ದಾರೆ. ರಾಹುಲ್ ಅನ್ನೋ ಮಗ ಇದ್ದು ಪ್ರಿಯಾಂಕಾ ಅನ್ನೋ ಮಗಳಿದ್ದಾರೆ. ಈ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಇವರು ತಮ್ಮ ಆಸ್ತಿ 175 ಕೋಟಿ ರೂಪಾಯಿ ಅಂತ ಘೋಷಿಸಿಕೊಂಡಿದ್ದಾರೆ. ಅದರಲ್ಲಿ 12 ಕೋಟಿ ರೂಪಾಯಿಯಷ್ಟು ಸಾಲ ಇದೆ ಅಂತ ಕೂಡ ಮಾಹಿತಿ ನೀಡಿದ್ದಾರೆ. ರಮೇಶ್ ಜಾರಕಿಹೊಳಿ ರೀತಿಯೇ ಇವರನ್ನು ಕೂಡ ಬೆಳಗಾವಿ ಸಾಹುಕಾರ ಅಂತ ಕರೆಯಲಾಗುತ್ತೆ. ಇವರು ಸ್ವಂತ ಹೆಲಿಕಾಪ್ಟರ್ ಕೂಡ ಹೊಂದಿದ್ದಾರೆ. ಫ್ರೆಂಡ್ಸ್, ಇದು ಸತೀಶ್ ಜಾರಕಿಹೊಳಿ ನಡೆದು ಬಂದ ಹಾದಿಯ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ. ಈ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.